ಇಂಥ ಒಂದು ಸರ್ಕಾರವನ್ನು ನಾವು ಎಂದೂ ಕಂಡಿಲ್ಲ. ನನ್ನ 45 ವರ್ಷದ ರಾಜಕಾರಣದಲ್ಲಿ ನಿಮ್ಮೆಲ್ಲರ ಸೇವಕನಾಗಿ MLA ಆಗಿ ವಿಧಾನಸೌಧದಲ್ಲಿ ಇಂಥ ಒಂದು ದರಿದ್ರ ಸರ್ಕಾರವನ್ನು ಯಾವತ್ತೂ ಕೂಡ ನೋಡಿರಲಿಲ್ಲ. 2 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಅಂದ್ರೆ ಏನು? ಸೊನ್ನೆ. ಪಾಪ ಯಾರಾದರೂ ಅನೇಕ ಜನ ಇವತ್ತು ನನ್ನ MLA ಗ್ರ್ಯಾಂಟ್ಸಲ್ಲಿ 4 ಕೋಟಿ ಬಂದಿದೆ. ಇವ 3 ಕೋಟಿ ಬಂದಿದೆ. 4 ಕೋಟಿ ರೂಪಾಯಿ ಈಗಾಗಲೇ ನಾನು ದೇವಸ್ಥಾನಗಳಿಗೂ ಮತ್ತು ಮೂಲಭೂತ ಸೌಕರ್ಯಗಳಿಗೂ ಗ್ರಾಮದಲ್ಲಿ SC ST ಸೌಕರ್ಯಗಳಿಗೆ ಮಿಕ್ಕಿದ್ದು ಕಾರ್ಯಕರ್ತರ ಯಾರು ಪಾಪ ಕೆಲಸಕ್ಕೆ ಅವರ ಒಂದು ವರ್ಕುಗಳಿಗೆ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಒಬ್ಬರು ಕೊಟ್ಟರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಅದಕ್ಕೋಸ್ಕರ ಮೂಲಭೂತ ಸೌಕರ್ಯಗಳಿಗೆ SC ST ಕಾಲೋನಿಗಳಲ್ಲಿ ಮತ್ತು ಈ ದೇವಸ್ಥಾನಗಳಿಗೆ ಯಾಕಂದರೆ ನಮಗೆ 7 ಹೋಬಳಿ ಬರುತ್ತೆ. ಸುಗಟೂರು, ಹೋಳೂರು, ರೋಣೂರು, ರಾಯಲ್ಪಾಡು, ಯಲ್ದೂರು ಮತ್ತು ನೆಲವಂಕಿ ಇವೆಲ್ಲ ಕೂಡ 7 ಹೋಬಳಿ ಬರುತ್ತೆ. 400 ಗ್ರಾಮಗಳು ಬರುತ್ತೆ. ಆದ್ದರಿಂದ ಸುಮಾರು 3.25 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿನ ಈ ಕೆಲಸ ಕಾರ್ಯಗಳನ್ನು ನಾನು ನನ್ನ ಒಂದು ಗ್ರ್ಯಾಂಟಲ್ಲಿ ಕೊಟ್ಟಿದ್ದೇನೆ. ಬೇರೆ ಸರ್ಕಾರದಿಂದ ಇವತ್ತು ಗ್ರ್ಯಾಂಟ್ಸ್ ಬರಬೇಕಾದ್ರೆ ಏನು ನಾವೊಂದು ಅವರು ಯಾರಿಗಾದ್ರೂ ಲೆಟ್ರ್ ಕೊಡಬೇಕು. ಅವ್ರು ಲೆಟ್ರ್ ತರ್ತಾರೆ, ಕೆಲಸಗಳು ನಮೂದಿಸಿ ಆ ಲಿಸ್ಟ್ ಕೊಡಬೇಕು. ಲಿಸ್ಟ್ ಕೊಟ್ಟರೆ ಅವರು 13% ವಿಧಾನಸೌಧದಲ್ಲಿ ಕೊಟ್ಟು ಕೆಲಸಗಳನ್ನ ತರ್ತಾರೆ, ಮತ್ತು ಆ ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ. ಈ ರೀತಿ ಸರ್ಕಾರ ವಿಧಾನಸೌಧದಲ್ಲಿ ನಡೀತಾ ಇದೆ. 26 ರೋಡ್ಸು ಕೂಡ ಮಾಜಿ ಶಾಸಕರು ಅದನ್ನು ಸ್ಟೇ ಮಾಡಿಸಿದ್ರು. ಅವನು ನಜೀರ್ ಅಹಮದ್ ಇದ್ದಾನಲ್ಲ, ಯಾರು MLC, ಪ್ರತಿಯೊಂದು ಟ್ರಾನ್ಸ್ಫರ್ಸಲ್ಲಿ ಇಂಟರ್ಫಿಯರ್ ಆಗ್ತಾನೆ. ಈ ಕ್ಷೇತ್ರದ ಟ್ರಾನ್ಸ್ಫರ್ಸಲ್ಲಿ ನಾಚಿಕೆ ಆಗೋದಿಲ್ವ ಅದನಿಗೆ? MLA XMLA ಮಾತು ಕೇಳಿಕೊಂಡು 26 ರೋಡ್ಸನ್ನು 2 ವರ್ಷ ಬಂದ್ ಮಾಡಿಸಿದ್ರು. ಇವಾಗ ರಿಲೀಸ್ ಆಗಿದೆ. ಇವಾಗ ಅದು ಕೋರ್ಟಿಗೆ ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ತಗೊಂಡು ಬಂದಿದ್ದೇನೆ. ಆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ. ಮತ್ತು ಈ KIDB ಇವತ್ತು ನಮ್ಮ ಕ್ಷೇತ್ರದಲ್ಲಿ 2 ರೋಡ್ರಲ್ಲಿ, ಪ್ರಮುಖ ರೋಡಲ್ಲಿ, ಎಲ್ಲಿ ಮುಳಬಾಗಿಲು ನ್ಯಾಷನಲ್ ಹೈವೇ ಮತ್ತು ನಮ್ಮ ಮದನಪಲ್ಲಿ ರೋಡು, 2 ರೋಡಲ್ಲಿ ಕೂಡ 5,000 ಎಕರೆ ಇಂಡಸ್ಟ್ರಿಯಲ್ ಲೇಔಟ್ ಮಾಡಿ ಅದರ ಮುಖೇನ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವ ಮೂಲ ದೃಷ್ಟಿಯಿಂದ, ಮತ್ತು ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ, ಬಡವರಿಗೆ ಅನುಕೂಲ ಆಗಬೇಕು, ಎಲ್ಲ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕ್ಷೇತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನು ನಾನು ಕೈಗೊಂಡಿದ್ದೇನೆ. ಆ ಮನುಷ್ಯ ಸ್ಪೀಕರ್ ಆಗಿದ್ದ, ಮತ್ತೆ ಆರೋಗ್ಯ ಸಚಿವನಾಗಿದ್ದ. ಇಲ್ಲೆಲ್ಲ ಕೂಡ ಭಾಷಣ ಮಾಡಿದ್ರು. ಅವತ್ತು ಮೆಡಿಕಲ್ ಕಾಲೇಜ್ ತರ್ತೇನೆ, ಕ್ಯಾನ್ಸರ್ ಹಾಸ್ಪಿಟಲ್ ತರ್ತೇನೆ, ಹೈಟೆಕ್ ಹಾಸ್ಪಿಟಲ್ ತರ್ತೇನೆ ಅಂತ. ಎಲ್ಲ ಜೀರೋ, ಏನೂ ಇಲ್ಲ, ಏನು ತಂದಿಲ್ಲ. ವೆಂಕಟಶಿವಾರೆಡ್ಡಿ ಆ ಟೈಪ್ ಅಲ್ಲ. ನೀವು ಜನ್ಮ ಕೊಟ್ಟ, ನೀವು ಸಾಕಿದ ಮನೆ ಮಗ. ಇವತ್ತು ಅಷ್ಟೇ 77 ವರ್ಷ ನಾನು ಯಾವ ಯುವಕರಿಗಿಂತ ಇಲ್ಲಿ ಸಿಟಿ ಕೂತ್ಕೊಂಡಿರೋ ಕಡಿಮೆ ಏನಿಲ್ಲ. ನಾನು ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ನನ್ನ ಶಕ್ತಿ ನಿಮಗೆ ಗೊತ್ತು. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡೋದ್ರ ಎಲ್ಲೋ ಇದ್ದಾರೆ. ಕೋಟಿ ಗಟ್ಟಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶಯರು. ಏನೇನೋ ಮಾಡಿದ್ದಾರೆ ಲೂಟಿಗಳು. ಅವೆಲ್ಲ ಹೇಳೋದು ಬೇಡ. ಯಾಕೆ ಅಲ್ಲ, ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ, ಮಂತ್ರಿಗಳಾಗೋದಕ್ಕೆ, ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ. ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ. ಜನರನ್ನ ಮೋಸ ಮಾಡಿದ್ದಾರೆ, ಚೀಟಿಂಗ್ ಮಾಡಿ ಆಗಿದ್ದಾರೆ. ನೀವೆಲ್ಲ ಕೂಡ ಇವತ್ತು ನನ್ನ ಅಣ್ಣ ತಮ್ಮಂದಿರು, ನನ್ನ ಮಕ್ಕಳಿದ್ದಂಗೆ ನಿಮ್ಮೆಲ್ಲ ಕೂಡ ಅನೇಕ ಜನ. ಯಾಕಂದರೆ ಅನೇಕ ಜನ ಚಿಕ್ಕವರು ಇದ್ದೀರಿ. ನಾನು 77 ವರ್ಷ. ನಾನು ಯಾವತ್ತೂ ಕೂಡ ಅವರು ಬೇರೆ ಇವರು ಬೇರೆ ಅವರು ಬೇರೆ ಅಂತ ನೋಡಿದ ಮನುಷ್ಯ ಅಲ್ಲ. ನನ್ನ ಹೃದಯ ಅಂಥದ್ದಲ್ಲ. ಒಂದು ಸುಳ್ಳು ಹೇಳಿದರೆ ನಿದ್ದೆ ಬರುವುದಿಲ್ಲ ನನಗೆ.
ಒಬ್ಬೊಬ್ರಿಗೆ ಮೋಸ ಮಾಡಿದರೆ ನಿದ್ದೆ ಬರುವುದಿಲ್ಲ ನನಗೆ. ನಾನು ಮೋಸ ಮಾಡುವ ಅಭ್ಯಾಸ ಇಲ್ಲ, ಏನೂ ಅಭ್ಯಾಸ ಇಲ್ಲ ನನಗೆ. ಆ ಟೈಪು ಚೀಟಿಂಗ್ ಮಾಡುವ ಅಭ್ಯಾಸ, ಸುಳ್ಳು ಹೇಳುವ ಅಭ್ಯಾಸವೂ ಇಲ್ಲ. ಆದ್ದರಿಂದ ನಿಮಗೆ ಏನೇನು ಅನುಕೂಲಗಳು ಬೇಕೋ ಯಾವತ್ತು 24 ಗಂಟೆಗಳು ಮೊದಲಿನಿಂದ ಯಾವ ರೀತಿ ನಿಮಗೆ ಸೇವೆ ಸಲ್ಲಿಸುತ್ತಾ ಇದ್ದೇನೋ ನಿಮ್ಮ ಒಂದು ಸೇವಕನಾಗಿ ಇವತ್ತು ಅಷ್ಟೇ ನಾನು ಸಾಯುವವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ವೆಂಕಟಶಿವಾರೆಡ್ಡಿ ರಿಟೈರ್ಮೆಂಟ್ ಇಲ್ಲ.